ಡೇಂಜರ್ ಚಿಡೋ ಚಂಡಮಾರುತ ಆರ್ಭಟ. ಚಿಡೋ ರೌದ್ರ ನರ್ತನಕ್ಕೆ ಸಾವಿರಾರು ಜನ ಬಲಿ. ಮೊಜಾಂಬಿಕ್ನಲ್ಲಿ ಉಸಿರು ಚೆಲ್ಲಿದ 73 ಮಂದಿ. ಡೇಂಜರ್ ಚಿಡೋ ಚಂಡಮಾರುತ ಫ್ರಾನ್ಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. ಮಯೋಟೆ ದ್ವೀಪದಲ್ಲಿ ರಣಭಯಂಕರ ರೌದ್ರ ನರ್ತನ ತೋರಿದ ಚಿಡೋ ಚಂಡಮಾರುತ ಮತ್ತೊಂದು ದೇಶವನ್ನ ಸರ್ವನಾಶ ಮಾಡಿದೆ. ಹೌದು, ಮೊಜಾಂಬಿಕ್ನಲ್ಲಿ 73 ಮಂದಿ ಚಿಡೋ ಅಬ್ಬರಕ್ಕೆ ಬಲಿಯಾಗಿದ್ದಾರೆ. 4-5 ದಿನದ ಹಿಂದೆ ಚಿಡೋ ಚಂಡಮಾರುತವು ಮಯೋಟೆ ದ್ವೀಪ ಪ್ರದೇಶದಲ್ಲಿ ನರಕವನ್ನೇ ಸೃಷ್ಟಿಸಿತ್ತು. ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಚಿಡೋ ಸೈಕ್ಲೋನ್ ಈಗ ಮೊಜಾಂಬಿಕ್ನಲ್ಲಿ ಅಕ್ಷರಶಃ ಆರ್ಭಟಿಸುತ್ತಿದೆ. ಉತ್ತರ ಕ್ಯಾಬೋ ಡೆಲ್ಗಾಡೋ ಪ್ರಾಂತ್ಯದಲ್ಲಿ ಕನಿಷ್ಠ 66 ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಇದೆ. ನಾಂಪುಲ ಪ್ರಾಂತ್ಯದಲ್ಲಿ 4 ಮತ್ತು ಒಳನಾಡಿನ ನಿಯಾಸಾದಲ್ಲಿ 3 ಸಾವನ್ನಪ್ಪಿದ್ದಾರೆ. ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಚಂಡಮಾರುತದಿಂದ 540ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಗಂಟೆಗೆ ಸರಿಸುಮಾರು 260 ಕಿಲೋಮೀಟರ್ ವೇಗದ ಗಾಳಿ ಬೀಸ್ತಾ ಇದ್ದು 24 ಗಂಟೆಗಳಲ್ಲಿ ಸುಮಾರು 250 ಮಿಲಿಮೀಟರ್ ಮಳೆಯಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ವಿನಾಶಕಾರಿ ಚಂಡಮಾರುತದಿಂದಾಗಿ 39,000ಕ್ಕೂ ಹೆಚ್ಚು ಮನೆಗಳು ನಾಶವಾಗಿವೆ. 13,400ಕ್ಕೂ ಹೆಚ್ಚು ಮನೆಗಳು ಭಾಗಶಃ ನಾಶವಾಗಿವೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. 3,29,500ಕ್ಕೂ ಹೆಚ್ಚು ಜನರು ಚಂಡಮಾರುತದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಮೊಜಾಂಬಿಕ್ನ ವಿಪತ್ತು ಕೇಂದ್ರ ತಿಳಿಸಿದೆ. ಉತ್ತರ ಮೊಜಾಂಬಿಕ್ನ ಒಂದು ಭಾಗವನ್ನ ಚಿಡೋ ಇನ್ನಿರದಂತೆ ಕಾಡಿದ್ದು ಜನಜೀವನ ತೀವ್ರ ಅಸ್ತವ್ಯಸ್ತಗೊಂಡಿದೆ. ಈ ಪ್ರದೇಶದಲ್ಲಿ ಆಗಾಗ ಚಂಡಮಾರುತಗಳು ಇಂತಹ ವಿನಾಶವನ್ನ ಮಾಡ್ತಲೇ ಇರ್ತವೆ. ಚಿಡೋ ಸೈಕ್ಲೋನ್ ಅಬ್ಬರದಿಂದ ಉತ್ತರ ಮೊಜಾಂಬಿಕ್ನ ಪ್ರದೇಶಗಳು ಸಂಪೂರ್ಣ ನಾಶವಾಗಿವೆ ಅಂತ ಅಲ್ಲಿನ ಅಧಿಕಾರಿಗಳೊಬ್ಬರು ಹೇಳಿದ್ದಾರೆ. ಇಲ್ಲಿನ ಜನರು ಈಗಾಗಲೇ ಅತ್ಯಂತ ಅನಿಶ್ಚಿತ ಪರಿಸ್ಥಿತಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿನ 3.4 ಮಿಲಿಯನ್ ಮಕ್ಕಳಿಗೆ ಮಾನವೀಯ ನೆರವಿನ ಅಗತ್ಯವಿದೆ. ಈ ಬಿಕ್ಕಟ್ಟಿನ ಮಧ್ಯೆಯೇ ಮಕ್ಕಳು, ಕುಟುಂಬಗಳು ಸೇರಿದಂತೆ ಅನೇಕ ಜನರು ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಇಡೀ ಹಳ್ಳಿಗಳು ಸಂಪೂರ್ಣವಾಗಿ ನಾಶವಾಗಿವೆ. ಹೀಗಾಗಿ ಇಲ್ಲಿನ ಜನರಿಗೆ ತುರ್ತಾಗಿ ಆಶ್ರಯ ಬೇಕಿದೆ ಅಂತ ಹೇಳಿಕೊಂಡಿದ್ದಾರೆ. ಹಿಂದೂ ಮಹಾಸಾಗರದ ಮಯೋಟೆ ದ್ವೀಪದ ಮೂಲಕ ದಾಂಗುಡಿ ಇಟ್ಟ ಚಿಡೋ ಭಾನುವಾರ ಮೊಜಾಂಬಿಕ್ನಲ್ಲಿ ಭೂಕುಸಿತವನ್ನ ಉಂಟು ಮಾಡಿತ್ತು. ಫ್ರೆಂಚ್ ಸಾಗರೋತ್ತರ ಪ್ರದೇಶವಾದ ಮಯೋಟೆಯಲ್ಲಿ ಕನಿಷ್ಠ 31 ಜನರು ಸಾವನ್ನಪ್ಪಿದ್ದರು ಅಂತ ವರದಿಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದರಲ್ಲಿ 200ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ಫ್ರೆಂಚ್ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಡೇಂಜರ್ ಚಿಡೋ ಚಂಡಮಾರುತ ಫ್ರಾನ್ಸ್ನಲ್ಲಿ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಮಯೋಟೆ ದ್ವೀಪದಲ್ಲಿ ಜಲಪ್ರಳಯವನ್ನೇ ಸೃಷ್ಟಿಸಿದ್ದ ಚಿಡೋ ಸೈಕ್ಲೋನ್ ಈಗ ಮೊಜಾಂಬಿಕ್ನಲ್ಲಿ ಅಬ್ಬರ ಶುರುಬಿಟ್ಟುಕೊಂಡಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಇದ್ದ ಸೂರು ಕಳೆದುಕೊಂಡು ಜನರು ಬೀದಿಗೆ ಬಿದ್ದಿದ್ದಾರೆ. ಕಾಣೆಯಾಗಿದ್ದವರ ಹುಡುಕಾಟ ನಡೀತಾ ಇದ್ದು ಇನ್ನಷ್ಟು ಸಾವು ನೋವುಗಳು ಹೆಚ್ಚಾಗುವ ಸಾಧ್ಯತೆ ಇದೆ.